ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೇನೆ ಅಂತ ತಿಳ್ಕೊಳ್ತೇನೆ. ಸೊ ಇವತ್ತಿನ ಟಾಪಿಕ್ ಬಂದು ವೊಹನಂಡೆ ಅಂತ. ನಾವು ವಾರಾಂತ್ಯದಲ್ಲಿ ಏನೆಲ್ಲ ಮಾಡ್ತೇವೆ ಅಂಥೇಳಿ ಇಲ್ಲಿ ಒಂದು ಕ್ಲಿಪ್ ಇದೆಯಲ್ಲ, ಐ ಮೀನ್ ಒಂದು ಪಿಕ್ಚರ್ ಇದೆಯಲ್ಲ, ಆ ಪಿಕ್ಚರಲ್ಲಿ ಏನೇನಿದೆ ಅಂಥೇಳಿ ನೋಡೋಣ. ಸೊ ಶುರುವಿನ ಸೆಂಟೆನ್ಸ್ ವಾಕ್ಯ ಬಂದು ವೊಹನಂಡೆ mache ich gerne verschiedene ಆಕ್ಟಿವಿಟೇಟನ್. ವಾರಾಂತ್ಯದಲ್ಲಿ ನಾನು ಬೇರೆ ಬೇರೆ ಆಕ್ಟಿವಿಟಿಯನ್ನು ಮಾಡ್ತೇನೆ, ನನಗೆ ಮಾಡಲಿಕ್ಕೆ ಇಷ್ಟ. mache ich ಅಂದರೆ ಮಾಡ್ತೇನೆ, mache ich gerne ಅಂತ ಹೇಳಿದರೆ ನಾನು ಖಂಡಿತವಾಗಿ ಅದನ್ನು ಇಷ್ಟಪಟ್ಟು ಮಾಡ್ತೇನೆ. ಫರ್ಶಿಡನೆ ಅಂತ ಹೇಳಿದರೆ ಬೇರೆ ಬೇರೆ ಥರಂತಹ ಆಕ್ಟಿವಿಟೇಟ್. ಫರ್ಶಿಡನೆ ಆಕ್ಟಿವಿಟೇಟನ್, ಬೇರೆ ಬೇರೆ ಆದಂತಹ ಆಕ್ಟಿವಿಟಿ. ಸೊ am Wochenende mache ich gerne verschiedene Aktivitäten. Next sentence ನೋಡೋಣ. Ich schlafe lange aus und frühstücke in Ruhe. ಅದು ಯಾವತ್ತೂ ಎಲ್ರಿಗೂ ಕೂಡ ತುಂಬ ಇಷ್ಟ ಅಲ್ಲ. ವೀಕೆಂಡಲ್ಲಿ ತುಂಬ ಲೇಟಾಗಿ ಏಳೋದು ಆ್ಯಂಡ್ ಫ್ರೂಸ್ಟುಕ್ಕನ್ನು ಬ್ರೇಕ್ಫಾಸ್ಟನ್ನು ತುಂಬ ಆರಾಮಾಗಿ ತಿನ್ನೋದು, ಆ ಥರ ಎಲ್ಲ ತುಂಬ ಇಷ್ಟ ಅಲ್ವಾ? ಈವನ್ ನನಗೂ ತುಂಬ ಇಷ್ಟ. ತುಂಬ ಲಾಂಗಾಗಿ ನಿದ್ದೆ ಮಾಡೋದು ಬೆಳಿಗ್ಗೆ. ಆ್ಯಕ್ಚುಲಿ ಇಲ್ಲಿ ಜರ್ಮನಿಯಲ್ಲಿ ಬೆಳಿಗ್ಗೆ ಏಳಲಿಕ್ಕೆ ತುಂಬ ಕಷ್ಟ ಮಾರಾಯರೆ. ಯಾಕಂತ ಹೇಳಿದರೆ ತುಂಬ ಚಳಿ ಇರ್ತದೆ ಆ್ಯಂಡ್ ಮೊನ್ನೆ -7 ಇತ್ತು. -7 ಇದ್ದಾಗ ಬೆಳಿಗ್ಗೆ ಏಳಲಿಕ್ಕೆ ತುಂಬ ಕಷ್ಟ. ಸೊ ನನಗಂತೂ ಅಯ್ಯೋ ಇಡೀ ದಿನ ಮಲ್ಕೊಂಡೇ ಇರೋಣ ಅಂತೇಳಿ ಅನ್ನಿಸ್ತದೆ. ಓಕೆ, ಎನಿಹೌ, ich schlafe lange aus. ಆ್ಯಕ್ಚುಲಿ ಇಲ್ಲಿ ವರ್ಬ್ ಬಂದು aus schlafen ಅಂದರೆ ಲಾಂಗ್ ಆಗಿ ಮಲ್ಕೊಳ್ತೇನೆ. ಆ್ಯಂಡ್ ಫ್ರೂಸ್ಟಿಕೆ ಇನ್ ರೂಯೆ ಅಂದರೆ ಆರಾಮಾಗಿ ನಾನು ನನ್ನ ಬೆಳಗಿನ ಉಪಹಾರವನ್ನು ಮಾಡ್ತೇನೆ ಅಂತ ಅರ್ಥ. ನಿಮ್ಮ ವೀಕೆಂಡ್ ಯಾವ ಥರ ಇರ್ತೀವಿ ಅಂತ ಹೇಳಿ ಕೂಡ ಪ್ಲೀಸ್ ಇಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ವೀಕೆಂಡು ಕೂಡ ಸ್ವಲ್ಪ ಆ್ಯಕ್ಚುಲಿ ಲೇಸಿ ವೀಕೆಂಡ್ ಆಗಿರ್ತದೆ. ಸೆಂಟೆನ್ಸ್ ಬಂದು ದನ್ ಟ್ರೆಫೆ ಇಶ್ ಮಿಶ್ ಆಫ್ ಮಿಟ್ ಫ್ರಾಯಿಂಡೆನ್. ನಂತರ ನಾನು ನನ್ನ ಸ್ನೇಹಿತರನ್ನು ಭೇಟಿ ಮಾಡ್ತೇನೆ ಅಂತ. ಟ್ರೆಫೆ ಇಶ್ ಮಿಶ್ ಅಂತ ಹೇಳಿದರೆ ಭೇಟಿ ಮಾಡೋದು ಅಂತ ಅರ್ಥ. ಓಕೆನಾ? ದೆನ್ ಸೊ weiter. Wir gehen in ein Café oder machen einen Spaziergang im Park. ನಾವು ಕಫೆಗೆ ಹೋಗ್ತೇವೆ. ಯಾರ ಜೊತೆ? ಮೋಸ್ಟ್ಲಿ ಫ್ರೆಂಡ್ ಜೊತೆ ಇರಬೇಕು. Wir gehen in ein Café oder machen einen Spaziergang im Park. ಸ್ಪಜಿಯಗಾಂಗ್ ಅಂತ ಹೇಳಿದ್ರೆ ಒಂದು ದೊಡ್ಡ ವಾಕಿಂಗ್. ಸೊ ಸ್ಪಜಿಯಗಂಗ್ ಮಾಡ್ತಾರಂತೆ. ಆಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಬಂದು abends koche ich ein leckeres Abendessen oder bestelle eine Pizza. abends ಅಂದರೆ ಸಾಯಂಕಾಲದಲ್ಲಿ koche ich ein leckeres ಅಡಿಗೆ ಮಾಡ್ತೇನೆ. koche ich ಅಂದರೆ ನಾನು ಅಡಿಗೆ ಮಾಡ್ತೇನೆ. ein leckeres Abendessen ಅಂದರೆ ಡಿನ್ನರಿಗೆ, ರಾತ್ರಿ ಊಟಕ್ಕೆ Abendessen ಅಂತ ಹೇಳ್ತಾರೆ. ಲೆಕ್ಕರೆಸ್ ರುಚಿಕರವಾದಂತಹ ಡಿನ್ನರ್. ಆರ್ಡರ್ ಅಥವಾ ಬೆಸ್ಟೆಲೆ ಐನೆ ಪಿಜ್ಜಾ, ಆರ್ಡರ್ ಮಾಡ್ತೇನೆ. ಐನೆ ಪಿಜ್ಜಾ, ಡಿ ಪಿಜ್ಜಾ ಅಲ್ವಾ, ಅದಕ್ಕೆ ಐನೆ ಪಿಜ್ಜಾ. ಆ್ಯಕ್ಚುಲಿ ಇಲ್ಲಿ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪಿಜ್ಜಾ ಆರ್ಡರ್ ಮಾಡೋದು ಇಲ್ಲಿ ಜರ್ಮನಿಯಲ್ಲಿ ನನಗಂತೂ ದೊಡ್ಡ ಕಷ್ಟದ ವಿಷಯ. ಯಾಕಂತ ಹೇಳಿದರೆ ಒಂದು ಸಲ ಪಿಜ್ಜಾ ಆರ್ಡರ್ ಮಾಡಿದರೆ ಅದಕ್ಕೆ 1000 ಕ್ವಶನ್ಗಳು ಹೇಳ್ತಾರೆ. ನಾನಂತೂ ವೆಜಿಟೇರಿಯನ್. ಆ ವೆಜಿಟೇರಿಯನ್ನಲ್ಲಿ ಇರೋದೇ ತುಂಬ ಕಡಿಮೆ ಆದಂತಹ ವೆರೈಟಿ. ಆ ವೆರೈಟಿಯಲ್ಲೂ ಕೂಡ ಅವರಿಗೆ ಶಾರ್ಫ್, ಐ ಮೀನ್ ಏನು ಹೇಳಿ, ಖಾರ ಬೇಕಾ ಅಥವಾ ಖಾರವೇ ಇರೋದಿಲ್ಲ, ಖಾರ ಬೇಕಾ ಅಥವಾ ಲೆಸ್ ಖಾರನಾ, ಆ ಥರ ಎಲ್ಲ ಕ್ವಶನ್ ಕೇಳ್ತಾರೆ. ಆಮೇಲೆ ಎಲ್ಲ ಆರ್ಡ್ರ್ ಮಾಡಿ ಆದಮೇಲೆ 30 to 40 ಮಿನಿಟ್ಸ್ ಬೇಕು ಅಂತ ಹೇಳ್ತಾರೆ. ಸೊ abends koche ich eine leckeres Abendessen oder bestelle eine Pizza. ಅಥವಾ ಪಿಜ್ಜಾ ಆರ್ಡರ್ ಮಾಡ್ತೇನೆ. ನಂಗೊಂದು ಕ್ವೆಶ್ಚನ್, ನೀವು ಪಿಜ್ಜಾ ಆರ್ಡರ್ ಮಾಡ್ತೀರಾ? ನೀವು ಏನಾದರೂ ಪಿಜ್ಜಾ ಆರ್ಡರ್ ಮಾಡಿದರೆ ಯಾವ ಟೈಪ್ ಪಿಜ್ಜಾ ಆರ್ಡರ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಅಫ್ಕೋರ್ಸ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿಜ್ಜಾ ಇರ್ತದಲ್ವಾ. ರಿಯಲಿ ವೆರಿ ಟೇಸ್ಟಿ. ಡೊಮಿನೋಸ್ ಪಿಜ್ಜಾ ಅಂತೂ ನನಗಂತೂ ತುಂಬ ಟೇಸ್ಟಿ. ಸೊ ಪಿಜ್ಜಾ ಲವರ್ಸ್ ಪ್ಲೀಸ್ ಕಮೆಂಟ್ ಮಾಡಿ, ನಿಮಗೆ ಯಾವ ಥರದ ಪಿಜ್ಜಾ ಇಷ್ಟ, ಎಲ್ಲಿಂದ ಆರ್ಡರ್ ಮಾಡ್ತೀರಿ ಅಂತಲೂ ಕಮೆಂಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಸೆಂಟೆನ್ಸ್ ಬಂದು Ich schaue gern Filme oder Serien auf Netflix. Auf Netflix, ನೆಟ್ಫ್ಲಿಕ್ಸಲ್ಲಿ. Ich schaue gern Filme, ನಾನು ನೆಟ್ಫ್ಲಿಕ್ಸಲ್ಲಿ ಮೂವಿಯನ್ನು ನೋಡ್ತೇನೆ. ಅಥವಾ ಅಲ್ಲ, ಸಾರಿ, ಉಂಡ್ ಅಂತ ಹೇಳಿದ್ರೆ ಆ್ಯಂಡ್. ಮತ್ತು
ಸೀರೀಸ್ ಅಂದರೆ ಸೀರಿಯಲನ್ನು ನೋಡ್ತೇನೆ ಅಂತ. ಓ ಮೈ ಗಾಡ್, ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಟೈಮ್ ಅಲ್ವಾ? ಓಕೆ, ಜೋಕ್ಸ್ ಅಪಾರ್ಟ್. ಏನು ಹೇಳಿ, ಸೆಂಟೆನ್ಸ್ ಇಶ್ಯ ಬೆಗ್ಯಾನ್ ಫಿಲ್ಮೆ ಓನ್ ಸೇರಿಯನ್ ಆಫ್ ನೆಟ್ಫ್ಲಿಕ್ಸ್. ಸೊ ನೀವು ಯಾವ ಥರದ ಫಿಲ್ಮನ್ನು ನೋಡ್ತೀರಿ ಆ್ಯಂಡ್ ಯಾವ ಥರದ ಸೀರಿಯಲ್ಸನ್ನು ನೋಡ್ತೀರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಗೇಮ್ ಯು ವೈಟರ್ ವೆನ್ ದ ಸ್ವೆಟರ್ ಗುಡ್ ಈಸ್ಟ್ ಫಾರೆ ಇಶ್ ಮಂಚ್ಮಲ್ ಆನ್ ಡೆನ್ ಸೇ. ಸೊ ಇಲ್ಲಿ ನಾವು ನೋಡಬೇಕಾದಂತಹ ವಿಷಯ ಏನಂತ ಹೇಳಿದರೆ, ವೆನ್ ಅಂತ ಹೇಳಿದರೆ ಇಲ್ಲಿ ಇಂಗ್ಲೀಷಿನ ವೆನ್ ಅಲ್ಲ. ಸೊ ನಾವು ಹೇಳ್ತೇವಲ್ಲ, ಇವತ್ತು ವೆದರ್ ಚೆನ್ನಾಗಿ ಇದ್ದರೆ, ಮಳೆ ಬಾರದೆ ಇದ್ದರೆ, ರೇ ವೆನ್ ದಸ್ ವೆಟರ್ ಗುಡ್ ಈಸ್ಟ್, ಯಾವಾಗ ಹವಾಮಾನ ಚೆನ್ನಾಗಿ ಇರ್ತದೆಯೋ ಆವಾಗ ಫಾರೆ ಇಶ್ ಮಂಚ್ಮಲ್ ಆನ್ ಡೆನ್ ಸೇ. ಫಾರೆ ಅಂತ ಹೇಳಿದರೆ ನಡ್ಕೊಂಡು ಹೋಗೋದಲ್ಲ, ಅಂದರೆ ಮೋಸ್ಟ್ಲಿ ಡೆಫಿನೆಟ್ಲಿ ಕಾರಲ್ಲಿ ಹೋಗೋದು. ಫಾರೆ ಇಶ್ ಮಂಚ್ಮಲ್ ಆನ್ ಡೆನ್ ಸೇ, ಕೆರೆ ಕಡೆಗೆ ಹೋಗ್ತೇನೆ ಅಂದರೆ ಸಣ್ಣದಂತಹ ಒಂದು ನೀರಿರುವ ಜಾಗ. ಸೊ ನೆಕ್ಸ್ಟ್, ಆಮ್ Sonntag besuche ich meine Familie zum Mittagessen. ಝೊಂಟಾಗ್ ಅಂತ ಹೇಳಿದರೆ ಸಂಡೇ, ಭಾನುವಾರ ನಾನು ನನ್ನ ಫ್ಯಾಮಿಲಿಯನ್ನು ಮೀಟ್ ಮಾಡ್ತೇನೆ. ಯಾಕೆ? zum Mittagessen ಅಂದರೆ zu dem Mittagessen, ಮಧ್ಯಾಹ್ನದ ಊಟಕ್ಕೆ ನಾನು ನನ್ನ ಫ್ಯಾಮಿಲಿ ಹತ್ರ ಹೋಗ್ತೇನೆ, ಅವರನ್ನು ಅಲ್ಲಿ ಮೀಟ್ ಮಾಡ್ತೇನೆ ಅಂತ ಅರ್ಥ. ನಾವು ಭಾನುವಾರ ಯೂಶ್ವಲಿ ನಮ್ಮ ಫ್ಯಾಮಿಲಿ ಜೊತೆ ಲಂಚ್ ಮಾಡ್ತೇವಾ? ಸಮ್ಟೈಮ್ಸ್ ಮಾಡ್ತೇವೆ ಅಲ್ವಾ? ಸಮ್ಟೈಮ್ಸ್ ಹೊರಗಡೆ ಹೋಗ್ತೇವೆ. ನೀವು ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ನಮ್ಮ ಇಂಡಿಯನ್ ಕಲ್ಚರಲ್ಲಿ ನಾವು ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸನ್ನು ಮೀಟ್ ಆಗೋದು ಅಂತ ಹೇಳಿದರೆ ಡೆಫಿನೆಟ್ಲಿ ಮದುವೆ, ಮುಂಜಿ, ಅನ್ನಪ್ರಾಶನ, ಆಮೇಲೆ ಡಿಫ್ರೆಂಟ್ ಆಗಿರುವಂತಹ ಪ್ರೋಗ್ರಾಮ್ಗಳೆಲ್ಲ ಇರ್ತವಲ್ಲ, ಸತ್ಯನಾರಾಯಣ ಪೂಜೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸತ್ಯನಾರಾಯಣ ಪೂಜೆಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ಹೇಳಿ ಪ್ರೋಗ್ರಾಮ್ಗಳು, ಬರ್ತ್ಡೇಗಳು ತುಂಬ ಇರ್ತದೆ. ಸೊ ಡೆಫಿನೆಟ್ಲಿ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಮೀಟ್ ಮಾಡೋದು ಅಂತ ಹೇಳಿದರೆ, ಓ ಮೈ ಗಾಡ್, ಇಟ್ಸ್ ರಿಯಲಿ ವೆರಿ ಮಚ್ ಕ್ರೇಜಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಬಂದು, das Wochenende vergeht sehr schnell, aber ich genieße es. ಖಂಡಿತವಾಗ್ಲೂ ಅಲ್ವಾ? ವೊಹನೆಂಡೆ ವೀಕೆಂಡ್ಸ್ ಫರ್ಗೇಟ್ ಅಂದರೆ ಬೇಗ ಮುಗ್ದು ಹೋಗ್ತದೆ. ಗೇಟ್ ಬೇಗ ಮುಗ್ದು ಹೋಗ್ತದೆ. ಸ್ನೆಲ್ ಅಂತ ಹೇಳಿದ್ರೆ ಬೇಗ, ಫರ್ಗೇಟ್ ಅಂತ ಹೇಳಿದ್ರೆ ಬೇಗ ಮುಗ್ದು ಹೋಗ್ತದೆ. ಡೆಫಿನೆಟ್ಲಿ ಅಲ್ವಾ? ಈ ಥರ ಎಲ್ಲ ಮಾಡಿದಾಗ ನಮ್ಮ ವೀಕೆಂಡ್ಸ್ ತುಂಬ ಬೇಗ ಮುಗ್ದು ಹೋಗ್ತದೆ. ಆಬಾ ಇಶ್ ಗೆನೀಸೆ ಎಸ್, ನಾನು ಅದನ್ನು ಖಂಡಿತವಾಗಿಯೂ ಎಂಜಾಯ್ ಮಾಡ್ತೇನೆ ಅಂತ. ಸೊ ಇವಾಗ ನೀವು ವೀಕೆಂಡಲ್ಲಿ ಏನೇನು ಮಾಡ್ತೀರಾ, ಆಮೇಲೆ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಈ ವೀಕೆಂಡು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ಈ ಟಾಪಿಕ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಲನ್ ಡಾಂಗ್ ಜೆ ಮೇ ಓನ್ಸ್ ನೆಸ್ ಇಸ್ ಮಾಲ್ ಚೂಸ್.